ನಮ್ಮ ಊರಿನಲ್ಲಿ ಬನ್ನಿ ಮಹಾಂಕಾಳಿ ದೇವಸ್ಥಾನ, ಬನ್ನಿ ಮಹಾಕಾಳಮ್ಮ ಅಂತ ನಾವೇನು ಕರಿತೀವಿ, ಅದಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಇತಿಹಾಸ ಪ್ರಸಿದ್ಧವಾದ್ದು. ಆಷಾಢ ಮಾಸದಲ್ಲಿ ಪ್ರಪ್ರಥಮವಾಗಿ ಕರಕ ಮಹೋತ್ಸವ ಪ್ರಾರಂಭ ಆದಮೇಲೆ ಮುಂದಿನ ವಾರ ನಮ್ಮ ಇಡೀ ನಗರದ ಎಲ್ಲ ಕರಗಗಳು ಕೂಡ ಪ್ರಾರಂಭ ಆಗ್ತದೆ. ಪ್ರಧಾನ ದೇವತೆ ಅಲ್ಲೇನಪ್ಪ ಬನ್ನಿ ಮಹಾಂಕಾಳಮ್ಮ, ಶ್ರೀ ಬನ್ನಿ ಮಹಾಂಕಾಳಿ ಆದಿದೇವತೆ. ಹಾಗಾಗಿ ಒಂದು ದೇವಸ್ಥಾನ ಭಾಳ ಹಳೆಯದು, ಅದನ್ನು ಪುನರ್ನಿರ್ಮಾಣ ಮಾಡಬೇಕು ಅಂಥೇಳಿ ಆ ಸಮಿತಿಯವರು ಹೊರಟಂಥ ಸಂದರ್ಭದಲ್ಲಿ ಇದು ನಮ್ಮ ಪ್ರಧಾನ ದೇವತೆ, ಪುರಾತನವಾದ ದೇವಸ್ಥಾನ, ನಮ್ಮದು ಕೂಡ ಬಾಧ್ಯತೆ ಇದೆ. ನಾವು ಒಂದು ನಗರಸಭೆ ಆಗಿ ನಾವು ಜನರ ಭಾವನೆಗಳಿಗೆ ಸ್ಪಂದಿಸಬೇಕು ಅಂಥೇಳಿ ನಾವು ಕಳೆದ 2026-27 ನ್ಯಾಯವ್ಯಯದಲ್ಲಿ ಬನ್ನಿ ಮಹಾಂಕಾಳಿ ದೇವಸ್ಥಾನದ ಪುನರ್ನಿರ್ಮಾಣಕ್ಕೆ 10 ಲಕ್ಷವನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ವಿ. ಅದರ ಪ್ರಯುಕ್ತ ನಾನು ನಮ್ಮ ಸಮಿತಿಯವರಿಗೆಲ್ಲ ಕರೆದು ಇನ್ನೇನು ಕರಗ ಬರ್ತಾ ಇದೆ ಮತ್ತು ಕೆಲಸ ಪ್ರಗತಿಯಲ್ಲಿದೆ. ಅವರು 3-4 ಸಾರಿ ಬಂದರು, ಕೆಲಸ ಪ್ರಗತಿಯಲ್ಲಿದೆ, ನಮಗೂ ಕೂಡ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಭಾಳ ಜನ ಭಕ್ತಾದಿಗಳಿದ್ದಾರೆ. ಹಾಗಾಗಿ ನಾನು ಅವ್ರಿಗೊಂದು ಮಾತು ಹೇಳಿದೆ, ನೀವು ಆ ಭಾಗದ ಎಲ್ಲ ಮುಖ್ಯಸ್ಥರನ್ನು ಕರ್ಕೊಂಡು ಬನ್ನಿ, ನಾನು ಅವ್ರ ಸಮ್ಮುಖದಲ್ಲಿ ಕೊಡ್ತೀನಿ. ಆಮೇಲೆ ಇದು ಸಮಿತಿಯವರು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನಾಗರಿಕರಣ. ಪ್ರತಿಯೊಬ್ಬರು ಕೂಡ ಇದೊಂದು ಸಮಿತಿ ಒಂದು ಯಾರು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸಮಿತಿ ನಾಮಕ ವಾಸ್ತೆ, ಆದರೆ ದೇವಸ್ಥಾನ ಆಗಲಿ ಮತ್ತು ಬನ್ನಿ ಮಹಾಂಕಾಳಿ ಆಗಲಿ ಎಲ್ಲ ಸಮಸ್ತ ರಾಮನಗರ ಜನರು, ಹೌದಲ್ಲ ನಗರ. ಹಾಗಾಗಿ ಇದು ಸದುಪಯೋಗ ಆಗಬೇಕು. ಯಾರೋ ಬಂದು ಹೇಳ್ತಾ ಇದ್ರು, ಈಗ ಅದೇನೋ 1-2 ಲಕ್ಷ ಯಾರಿಗೂ 1 ರೂಪಾಯಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಇದು ಸಂಪೂರ್ಣ ದೇವಸ್ಥಾನಕ್ಕೆ ಖರ್ಚಿಗೆ, ದೇವಸ್ಥಾನದ ನಿರ್ಮಾಣಕ್ಕೆ ವಿನಿಯೋಗ ಆಗಬೇಕು. ಹಾಗಾಗಿ ನಾನು ನಮ್ಮ ಎಲ್ಲ ಸರ್ವ ಸದಸ್ಯರು, ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳು ಕೂಡ ಒಕ್ಕೊರಲಿನಿಂದ ಈ ನಿರ್ಣಯವನ್ನು ಬೆಂಬಲಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ರಾಮನಗರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಇಲ್ಲೊಂದು ನಾವು ಬನ್ನಿ ಮಹಾಂಕಾಳಿ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ, ನಮ್ಮ ಪಿರೆನ್ಷಿಯಲ್ ಮಾಬುದ್ರ ಗುಡಿ ದರ್ಗಾಕ್ಕೂ ಕೂಡ ಕೊಟ್ಟಿದ್ದೀವಿ, ಕೊಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ರಾಮನಗರದ ಸಮಸ್ತ ಜನರ ಭಾವನೆಗಳಿಗೆ ಅನುಗುಣವಾಗಿ ನಾವು ನಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಒಬ್ಬರೇ ಒಬ್ಬರು ಯಾಕೆ ಇದನ್ನು ಮಾಡ್ತೀರಿ ಅಥವಾ ಅವ್ರಿಗೆ ಯಾಕೆ ಮಾಡ್ತೀರಿ ಇವ್ರಿಗೆ ಯಾಕೆ ಮಾಡ್ತೀರಿ ಅಂತ ಅಷ್ಟು ದೊಡ್ಡ ಮನಸ್ಸಿರ್ತಕ್ಕಂಥ ನಮ್ಮ ನಗರಸಭಾ ಸದಸ್ಯರು, ಅವ್ರಿಗೋಸ್ಕರ ನೀವೆಲ್ಲ ಒಂದು ಚಪ್ಪಾಳೆ ಹೊಡಿಬೇಕು. ನಗರಸಭಾ ಸದಸ್ಯರು ಈ ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲರನ್ನು ಕರೆಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಮಂಡಿಪೇಟೆ ವರ್ತಕರು, ಬಾಲ್ಗೇರಿಯ ಮುಖಸ್ಥರು, ಕುಲಸ್ಥರೆಲ್ಲ ಯಜಮಾನರುಗಳು ಬಂದಿದ್ದಾರೆ, ಟ್ರೂಪ್ಲೈನ್ನ ಯಜಮಾನರುಗಳು ಬಂದಿದ್ದಾರೆ, ಟ್ರೂಪ್ಲೈನ್ನ ಕುಲಸ್ಥರು ಬಂದಿದ್ದಾರೆ, ಕರಗದ ಬೀದಿ ಮುಖ್ಯಸ್ಥರು ಬಂದಿದ್ದಾರೆ. ಎಲ್ಲ ನಗರದ ಸಮಸ್ತ ಭಕ್ತರು ಆರಾಧಿಸ್ತಕ್ಕಂಥ ಬನ್ನಿ ಮಹಾಂಕಾಳಿ ಹಾಗೂ ಆಷಾಢ ನೆಲದಲ್ಲಿ ಪ್ರಪ್ರಥಮವಾಗಿ ಕರಗ ಪ್ರಾರಂಭ ಆಗೋದ್ರಿಂದ ನಾವು ಬನ್ನಿ ಮಹಾಂಕಾಳಮ್ಮನವ್ರನ್ನ ಆರಾಧಿಸಲೇಬೇಕು, ನಮ್ಮ ಗೌರವವನ್ನು ಉಳಿಸ್ಕೊಳ್ಳೇಬೇಕು. ಅದಕ್ಕೆ ನಗರಸಭೆ ಕಟಿಬದ್ಧವಾಗಿದೆ. ಅದಕ್ಕೋಸ್ಕರ ನಾವು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ಕಿರುಕಾಣಿಕೆ ನಗರಸಭೆಯಿಂದ ಅದಕ್ಕೆ ತಮ್ಮೆಲ್ಲರ
ಸಮಕ್ಷಮದಲ್ಲಿ ಈ ಒಂದು ಚೆಕ್ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಕೊಡೋಣ, ಕೊಡ್ಬೋದಾನೆ? ಹಾಂ.